ಈ ಸಿನಿಮಾ ರಂಗ ಅಂದ್ರೇನೆ ಹಂಗೇನೆ, ಕಾಂಟ್ರವರ್ಸಿಗಳಿಗೇನು ಕಮ್ಮಿ ಇರೋದಿಲ್ಲ. ಆದರೆ ಮದುವೆಯಾದ ನಟಿಯ ಮೇಲೆ ಈ ನಟನಿಗೆ ಕ್ರಶ್ ಆಗಿತ್ತಂತೆ. ಹಾಗಾದ್ರೆ ಯಾರು ಆ ನಟ ಮತ್ತು ಯಾರು ಆ ನಟಿ, ಯಾರ ಮೇಲೆ ಯಾರಿಗೆ ಕ್ರಶ್ ಆಗಿತ್ತು ತೋರಿಸ್ತೀವಿ. ಇದು ಸಿನಿಮಾ ರಂಗ. ಈ ಸಿನಿಮಾ ರಂಗದಲ್ಲಿ ಯಾರಿಗೆ ಯಾವಾಗ ಬೇಕಾದರೂ ಕ್ರಶ್ ಆಗಬಹುದು. ಕ್ರಶ್ ಆಗಲ್ಪಡುವವರು ಬ್ಯಾಚುಲರ್ ಆಗಿರಲಿ, ಮದುವೆಯಾದವರೇ ಆಗಿರಲಿ, ಯಾವ ಭೇದ ಭಾವವೂ ಇರೋದಿಲ್ಲ. ಅಲ್ಲಿ ಕ್ರಶ್ ಅನ್ನೋದು ಆಟ ಆಡಿಬಿಡುತ್ತೆ. ಆ ನಟಿಯ ಮನೆ ಬಾಗಿಲಿಗೆ ಮದುವೆ ಪ್ರಪೋಸಲ್ ಹೋಗಿತ್ತಂತೆ. ಅವರಿಗೆ ಆಲ್ರೆಡಿ ಮದುವೆ ಆಗಿತ್ತಂತೆ. ತಮಿಳಿನ ನಟ ವಿಶಾಲ್ಗೆ ಸಂಬಂಧಪಟ್ಟಂತಹ ಬಿಗ್ ಸ್ಟೋರಿ. ಒಂದಲ್ಲ ಒಂದು ವಿವಾದದಲ್ಲಿ ಚರ್ಚೆಗೆ ಬರುವಂತಹ ನಟ ವಿಶಾಲ್ ತಮಿಳಿನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ನಟ ವಿಶಾಲ್ ಇಷ್ಟಪಟ್ಟಿದ್ದ ಆ ನಟಿ ಯಾರು ಅನ್ನೋದು ಈಗ ರಿವೀಲ್ ಮಾಡ್ತೀವಿ. ಈ ಹಿಂದೆ ವಿಶಾಲ್ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿತ್ತು. ಆರೋಗ್ಯದ ಸಮಸ್ಯೆಯಿಂದ ಕೈ ನಡುಗುವಂತಹ ವಿಡಿಯೋ ಒಂದು ವೈರಲ್ ಆಗಿ ಅದು ಕೂಡ ಚರ್ಚೆ ಆಗಿತ್ತು. ಇದಾದ ಬಳಿಕ ಈ ನಟಿಯನ್ನ ಇಷ್ಟಪಟ್ಟಿದ್ದಂತೆ ನಟ ವಿಶಾಲ್. ಯಾರು ಆ ನಟಿ ಅಂತ ಹೇಳ್ತೀವಿ. ಸಿನಿಮಾ ರಂಗ ಅಂದ್ರೆ ಅಲ್ಲಿ ಕಾಂಟ್ರವರ್ಸಿಗಳಿಗೇನು ಕಮ್ಮಿ ಇರೋದಿಲ್ಲ. ಒಂದಲ್ಲ ಒಂದು ರೀತಿಯ ವಿವಾದಗಳು ಚರ್ಚೆಗೆ ಬರುತ್ತೆ. ಮದುವೆಯಾದಂತಹ ನಟಿಯ ಮೇಲೆ ಆ ನಟನಿಗೆ ಕ್ರಶ್ ಆಗಿತ್ತಂತೆ. ಹಾಗಾದ್ರೆ ಯಾರು ಆ ನಟಿ ಎನ್ನುವಂತಹದ್ದು ಈಗ ಸದ್ಯದ ಕುತೂಹಲ. ತಮಿಳಿನ ಅತ್ಯಂತ ಖ್ಯಾತ ನಟನಾಗಿದ್ದಂತಹ ತಮಿಳಿನ ವಿಶಾಲ್ಗೆ ಒಂದು ನಟಿಯ ಮೇಲೆ ಕ್ರಶ್ ಆಗಿತ್ತು. ಕ್ರಶ್ ಆಗಲ್ಪಟ್ಟಂತಹ ನಟಿಗೆ ಆಲ್ರೆಡಿ ಮದುವೆಯಾಗಿತ್ತು. ಮದುವೆಯಾದಂತಹ ನಟಿಯ ಮೇಲೂ ಕೂಡ ಕ್ರಶ್ ಆಗುತ್ತೆ. ಆಕೆಯನ್ನು ಪ್ರಪೋಸ್ ಮಾಡ್ತಾರೆ, ಮನೆಗೆ ಹೋಗಿ ಮದುವೆಯಾಗಿ ಅಂತ ಕೇಳಿಕೊಳ್ತಾರೆ ಅನ್ನುವುದಾದರೆ ಆ ನಟಿಯ ಮೇಲೆ ಇವರಿಗೆ ಅದೆಂತಹ ಪ್ರೀತಿ ಎನ್ನುವಂತಹದ್ದು ಈಗ ನಟ ವಿಶಾಲ್ ಅಭಿಮಾನಿಗಳಿಗೂ ಕೂಡ ಕುತೂಹಲವನ್ನು ಕೆರಳಿಸಿರುವಂತಹದ್ದು. ನಟ ವಿಶಾಲ್ಗೆ ಈಗ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅಭಿಮಾನಿಗಳು ಕೇಳುತ್ತಾ ಇದ್ದಾರೆ. ತಮಿಳಿನ ಒಬ್ಬ ಸೂಪರ್ ಸ್ಟಾರ್, ಆತನಿಗೆ ಕ್ರಶ್ ಆಗಿದೆ. ಕ್ರಶ್ ಆಗಲ್ಪಟ್ಟಂತಹ ನಟಿಗೆ ಆಲ್ರೆಡಿ ಮದುವೆಯಾಗಿದ್ರೂ ಕೂಡ ಆಕೆಯ ಮೇಲೆ ಅದೆಂತಹ ಪ್ರೀತಿ ಎನ್ನುವಂತಹದ್ದು ಈಗ ಅಭಿಮಾನಿಗಳ ಪ್ರಶ್ನೆ. ತಮಿಳಿನ ನಿರ್ದೇಶಕರೊಬ್ಬರು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಆ ನಿರ್ದೇಶಕ? ತಮಿಳಿನ ನಿರ್ದೇಶಕರೊಬ್ಬರು ವಿಶಾಲ್ ಮೇಲೆ ಈ ತರಹದೊಂದು ಆರೋಪ. ಆ ನಟಿ ಬೇರೆ ಯಾರು ಅಲ್ಲ, ಕೀರ್ತಿ ಸುರೇಶ್. ಇತ್ತೀಚೆಗಷ್ಟೇ ಇತ್ತೀಚೆಗೆ ಮದುವೆಯಾದಂತಹ ನಟಿ ಕೀರ್ತಿ ಸುರೇಶ್ ವಿಶಾಲ್ನನ್ನ ರಿಜೆಕ್ಟ್ ಮಾಡಲು ಕಾರಣ ಏನು ಅನ್ನೋದು ಸದ್ಯದ ಪ್ರಶ್ನೆ. 12ನೇ ತರಗತಿಯಲ್ಲಿದ್ದಾಗಲೇ ಆಕೆ ಅಂಥೋಣಿಯನ್ನ ಪ್ರೀತಿಸ್ತಿದ್ಲಂತೆ. ಅದಕ್ಕಾಗಿ ವಿಶಾಲ್ ಮದುವೆಯಾಗಲು ಒಪ್ಪಲಿಲ್ವಂತೆ ಕೀರ್ತಿ. ತಮಿಳಿನ ನಿರ್ದೇಶಕರೊಬ್ಬರು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತಹದ್ದು. ಆ ನಟಿ ಬೇರೆ ಯಾರೂ ಅಲ್ಲ, ಮಲಯಾಳಂ ಸಿನಿಮಾ ನಟಿ ಕೀರ್ತಿ ಸುರೇಶ್. ತಮಿಳು, ಕನ್ನಡ ಒಂದಷ್ಟು ಸಿನಿಮಾ ಕನ್ನಡದಲ್ಲಿ ಆಫರ್ ಸಿಕ್ಕಿತ್ತಾದರೂ ನಟಿಸಿರಲಿಲ್ಲ. ಆದರೆ ತಮಿಳು ಮತ್ತು ಮಲಯಾಳಂ ಮತ್ತು ತೆಲುಗು ಸಿನಿಮಾ ರಂಗದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿರ್ತಕ್ಕಂತಹ ಮಲಯಾಳಿ ನಟಿ. ಈಕೆಗೆ ಇತ್ತೀಚೆಗಷ್ಟೇ ಮದುವೆ ಆಯಿತು. ಸೊ ಈ ಹಿಂದೆ ಅನಿರುದ್ಧ್ ಜೊತೆ ಪ್ರೇಮ ನಿವೇದನೆ ಆಗಿರಬಹುದು ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿತ್ತು. ಆದರೆ ಅದಕ್ಕೆಲ್ಲ ತೆರೆ ಎಳೆದಂತೆ ತಾನು ಇಷ್ಟಪಟ್ಟಂಥ ಹುಡುಗನ ಜೊತೆ ಅದ್ಧೂರಿಯಾಗಿ ಮದುವೆ ಮಾಡ್ಕೊಂಡ್ರು. ಈಕೆಯ ಜೊತೆ ಕ್ರಶ್ ಆಗಿತ್ತಂತೆ ವಿಶಾಲ್ಗೆ. ಆದರೆ ಈಕೆ 12ನೇ ತರಗತಿ ಕಲಿತಿರುವಂತಹ ಸಂದರ್ಭದಲ್ಲಿ ಅಂಥೋಣಿಯನ್ನ ಪ್ರೀತಿಸ್ತಾ ಇದ್ಲು. ಹಾಗಾಗಿ ಈಕೆ ವಿಶಾಲ್ರನ್ನ ರಿಜೆಕ್ಟ್ ಮಾಡಿರಬಹುದು ಎನ್ನುವಂತಹದ್ದು ಸಿನಿಮಾ ರಂಗದ ಇತ್ತೀಚೆಗಿನ ಸ್ಪಷ್ಟನೆಗಳು.